ಸಾರಿ ಬ್ಯಾಗು. Well, it's kind of a late in the morning. It's 8:20 ivaga, and I'm on my way in search of peace. ಗೋಮಾತಾ ಚೆನ್ನಾಗಿರಿ. ಏನಪ್ಪ ಸ್ವಾಮಿ, ದಿಸ್ ಇಸ್ ಯೋರ್ ಫ್ರೆಂಡ್ DJ ರಿಪೋರ್ಟಿಂಗ್ ಬ್ಯಾಕ್ ಟು ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರ್ ಆನ್ 2 wheels. ಎಲ್ಲರೂ ಸಕ್ಕರಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್, ಆಸ್ ಐ ಸೆಡ್, ಇವತ್ತು ನಾವು ಸ್ವಲ್ಪ ನೆಮ್ಮದಿ ನೋಡ್ಕೋಕೆ ಹೋಗ್ತಾ ಇದ್ದೀವಿ. ಆ ಜಾಗ, ಆ ಸ್ಪಾಟು ಸ್ಪೆಸಿಫಿಕ್ಕು ಇಲ್ಲೇ ಇದೇ ಜಾಗ. ಆ ಜಾಗದ ಹೆಸರು ಅಂತ ಏನಿಲ್ಲ. ಆ ಜಾಗಕ್ಕೆ ಹೋಗಿ ಆ 7 ಕಿಲೋಮೀಟರ್ ಸ್ಟ್ರೆಚ್ ಸಿಗುತ್ತೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಒಂದು ಹಳ್ಳಿ ಅದು. ಸೊ ಆ ಜಾಗದ ಡೀಟೇಲ್ಸು ಎಲ್ಲನೂ ನಾನು ನಿಮಗೆ ಅಲ್ಲಿ ಹೋಗಾದ್ಮೇಲೆ ನೀವೇ ನೋಡಿಕೊಂಡು ನೀವೇ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ. ಆ್ಯಸ್ ಆಫ್ ನೌ ನಾನು ಹೊರಟಿದ್ದೀನಿ ಆನ್ ಟು another road trip, as I always say. And as I always say again that please skip ಮಾಡಿಬಿಡಿ ವಿಡಿಯೋನ, ನನ್ನ ಜೊತೆ ಬನ್ನಿ. ಎಲ್ಗೋ ಹೋಗ್ತಿದ್ಯಾ? ಒಂದು ರೈಡ್ಗೆ ಹೋಗ್ಬೇಕಂತ. To be really honest, I got to know about this place is by my friend. He had visited this place last week or something, which I also felt like it's pretty good. ಅದಕ್ಕಾಗಿ ಹೊರಟಿದ್ದೀವಿ. ರೂಟ್ ತುಂಬ ಸಿಂಪಲ್ ಆಗಿದೆ. You can, if you are coming through Hebbal or something, you can always reach out to Jakkur, then Yelahanka route, and then you reach out to the Bangalore-Hyderabad highway. ಆ್ಯಂಡ್ ಅಲ್ಲಿಂದ ಯಾವ ಡಿವಿಯೇಷನು ಎಲ್ಲಿ ಏನಂತ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಕಮ್ ದೇರ್, ಹ್ಯಾವ್ ಸಮ್ ಪೀಸ್ಫುಲ್ ಟೈಮ್. ಸೇಫ್ಗಿದೆ ಜಾಗ ಬೇರೆ. ಆ್ಯಸ್ ವೆರ್ ಎವರ್ ಐ ರೈಡ್ ನೌ ಡೇಸ್, ಐ ಆಲ್ವೇಸ್ ಸಿ ದ್ಯಾಟ್ ಸೇಫ್ಟಿ ಕಮ್ಸ್ ಫಸ್ಟ್ ಅಂತ. ಹಲವಾರು ಜಾಗನೂ ನಾನು ಹೋಗಿದ್ದೀನಿ ವೇರ್ ಸೇಫ್ಟಿ ವಾಸಂಟ್ ಅ ಕನ್ಸರ್ನ್ ಅಟ್ ಆಲ್. ಆ ಜಾಗದ ವೀಡಿಯೋಸು ನಿಮಗೆ ನನ್ನ ಚಾನಲ್ ಮೇಲೆ ಸಿಗುತ್ತೆ. ಇಫ್ ಯು ಟೆಲ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೂ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ನ ಮಾಡೋದು ಮರಿಬೇಡಿ ಪ್ಲೀಸ್. ಆ್ಯಂಡ್ ನಾನು ಹಲವಾರು ಇಂಥ ರೋಡ್ ಟ್ರಿಪ್ ವೀಡಿಯೋಸ್ ಇದೆ ವಿಚ್ ಯು ಕ್ಯಾನ್ ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ ಆರ್ ಅಲೋನ್ ಆರ್ ವಿತ್ ಯುವರ್ ಫ್ರೆಂಡ್ಸ್, ಮೋಟರ್ ಸೈಕಲ್ ಆಗಲಿ ಅಥವಾ ಕಾರಲ್ಲಾಗಲಿ. ಈ ಜಾಗದಿಂದ ಬರುವಾಗ, ಸ್ಪೆಷಲಿ ವೆನ್ ಯು ಆರ್ ಇನ್ ಟು ದಿಸ್ ಯಲಹಂಕಾಸ್, wherever this air show and all this happens, ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ, ದ್ಯಾಟ್ ಈ ಸ್ಟ್ರೆಚ್ಚಲ್ಲಿ ಯಾವತ್ತೂ ಸ್ಪೀಡಿಂಗ್ ಮಾಡಬೇಡಿ. ಇಟ್ಸ್ ನಾಟ್ ಬಿಕಾಸ್ ಇಟ್ಸ್ ನಾಟ್ ಸೇಫ್ ಆ್ಯಂಡ್ ಆಲ್. ಆನ್ ಫಸ್ಟ್ ಪ್ಲೇಸ್, yes, it is not safe, but second thing is, from this stretch to till the Devanhallis, till the Hiranandani which comes in, ಅಲ್ಲಿ ತನಕ ನೀವು ದಯವಿಟ್ಟು ಸ್ಪೀಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹಲವಾರು ಇಂಟರ್ಸೆಪ್ಟರ್ಸ್ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಈವನ್ ಆನ್ ಸಂಡೇಸ್ ಪ್ರೆಸೆಂಟ್ ಇರುತ್ತೆ. ಸೊ ಡೋಂಟ್ ಎಂಡ್ ಅಪ್ ಪೇಯಿಂಗ್ ಫೈನ್ ವಿತ್ ಯುವರ್ ಸೂಪರ್ ಬೈಕ್ ಸ್ಟ್ಯಾಂಡಿಂಗ್ ಅಸೈಡ್ ಆ್ಯಂಡ್ ಪೀಪಲ್ ಲುಕಿಂಗ್ ಆಟ್ ಯು ಆ್ಯಂಡ್ ಲಾಫಿಂಗ್ ಆಟ್ ಯು. ಯಾಕಂದರೆ ನಾನು ಹಲವಾರು ರೋಡ್ ಟ್ರಿಪ್ಸು ಮಾಡಿದ್ದೀನಿ ಈ ರೋಡಿಂದ. ಸೊ ಆ ಟೈಮಲ್ಲೇ ಗೊತ್ತಾಗಿರೋದು, ಝುಪ್ ಅಂತ ಪಾಸ್ ಆಗ್ತಾರೆ ಈ ರೋಡಲ್ಲೆಲ್ಲ, ಜೋರಾಗಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಒಳ್ಳೆ ಸೂಪರ್ ಬೈಕ್ಸು. ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಪೊಲೀಸವ್ರ ಹತ್ರ ನಿಂತ್ಕೊಂಡು ಫೈನ್ ಕೆತ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಸೊ ಒಂಥರ ನಗು ಥರ ವಿಷಯ ಅದು, ಮಾಡೋಕ್ಕೆ ಹೋಗ್ಬಿಡಿ. ಬೇರೆಯವ್ರು ನೋಡಿದ್ರೆ ಹೋದ ನೋಡೋ ಎಷ್ಟು ದೂರಿಗೆ ಹೋದ, ಅಲ್ಲೇ ನೋಡು ಪೊಲೀಸ್ ಕತ್ತವನೇ ಫೈನ್ ಅಂದ್ಬಿಟ್ಟು ಹಂಗಿರುತ್ತೆ. ಸೊ ಡೋಂಟ್ ಗೆಟ್ ಇನ್ ಟು ಸಚ್ ಎಂಬ್ಯಾರಸ್ಮೆಂಟ್. ಆರಾಮಾಗಿ ಓಡಿಸಿ. ಒಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಆಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ರೋಡ್ ಮೇಲೆ. ಏನು ಗಡಿಬಿಡಿ ಎಲ್ಲ ಮಾಡಬೇಡಿ ಯಾವತ್ತು.
ಸೈಕ್ಲಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಅವರು, ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಆಲ್ಮೋಸ್ಟ್ ದೇವನಹಳ್ಳಿ ತನಕ ಹೋಗಿ ಬರೋರು ಗೊತ್ತಿರೋರು ಇದ್ದಾರೆ ನಂಗೆ ಸೈಕ್ಲಿಂಗ್ ಮಾಡಿ. ಇಟ್ಸ್ ಆಲ್ವೇಸ್ ಅ ಗುಡ್ ಹ್ಯಾಬಿಟ್ ಆಫ್ ಡೂಯಿಂಗ್ ಸೈಕ್ಲಿಂಗ್, ಜಾಗಿಂಗ್ ಆ್ಯಂಡ್ ಆಲ್ ದಟ್ ಸ್ಟಫ್. ಆಫ್ ಲೇಟ್ಲಿ ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ. ಐ ರಿಯಲಿ ರಿಗ್ರೆಟ್ ದ್ಯಾಟ್ ಬಿಕಾಸ್ ಆಫ್ a little bit of work and hectic schedules which happens. I don't say it's hectic schedule that I follow onto my work. It's pretty normal what I do, but then too I don't know why I'm just not able to get up properly and do the thing. See, my shift is 8:30 to 5:30. It's like fixed government shift that I've got. However, having said that, I wake up by 6:30 or 7, and then I start up with my work. Then you get ready, then again you sit, again you, for the whole day you'll be sitting in one place and doing that work for which you are getting paid. So hagagi Saturday, Sunday is the only time where I have offs, and I get onto such road trips and try to entertain you guys and keep you informed about what are these places nearby to Bengaluru wherein you can think of going on a solo ride ಅಥವಾ ಒಂದು ಸೋಲೋ ಡ್ರೈವ್ ಆಗಲಿ, ಫ್ರೆಂಡ್ಸ್ ಜೊತೆ ಹೊರಡ್ಬಿಟ್ವಿ ಅಥವಾ ಫ್ಯಾಮಿಲಿ ಇದೆ ಎಲ್ಲೋ ಒಂದು ಹೋಗಬೇಕು, ಪಿಕ್ನಿಕ್ ಸ್ಪಾಟ್ ಥರ ಮಾಡಬೇಕು. ಅದು ಇಲ್ಲ ಅಂದರೆ ಮೈಂಡ್ ಸ್ಟೇಬಲ್ ಇರಲ್ಲ, ಮೈಂಡ್ ಪಕ್ಕಾ ಸ್ಟೇಬಲ್ ಇರಲ್ಲ ಗುರು. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಟ್ರಾವೆಲ್ ಶುಡ್ ಬಿ ದೇರ್. ಟ್ರಾವೆಲ್ ಇಸ್ ಅ ಮಸ್ಟ್ ಫಾರ್ ಎವ್ರಿ ಒನ್ who is into hectic working schedule, especially now. ಈ ವರ್ಕ್ ಫ್ರಮ್ ಹೋಮ್ ಬಂದಾಗ್ಲಿಂದ ಅಂತೂ ಮೈ ಗಾಡ್ ಇಲ್ಲೊಂದು ಮೆಕ್ಡಿ ಬಂದುಬಿಟ್ಟಿದೆ ಹೊಸದಾಗಿ, ಇದು ಗೊತ್ತೇ ಇರಲಿಲ್ಲ. ಆ್ಯಂಡ್ ದರ್ ಇಸ್ ಅ ನ್ಯೂ ಶೋರೂಮ್ ಆಸ್ ವೆಲ್ ಹ್ಯಾಪ್ನಿಂಗ್ ದರ್, ಆ್ಯರೋ US Polo ಅಂತ. ಗುಡ್ ಯಾರ್. ಸಿಟಿ ದೇವನಹಳ್ಳಿ ತನಕ, ದೇವನಹಳ್ಳಿ ದಾಟಿನೂ ಹೋಗ್ಬಿಡುತ್ತೆ ಅನಿಸುತ್ತೆ ಬೆಂಗಳೂರು ಸಿಟಿ. ಸೊ ತುಂಬಾ ಬರ್ತಾ 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 ಎಲ್ಲ ಎಕ್ಸ್ಟೆಂಡ್ ಆಗ್ತದೆ ಬೆಂಗಳೂರು. ಬೆಂಗಳೂರು ಮುಂಚೆ ವಾಸ್ ಅ ವೆರಿ ಸ್ಮಾಲ್ ಪ್ಲೇಸ್ ಬಟ್ ವಾಸ್ ಅ ವೆರಿ ಅಟ್ರಾಕ್ಟಿವ್ ಪ್ಲೇಸ್. ಈಗ ಹಾರ್ಟ್ ನೀವು MG ರೋಡ್ಗೆ ಹೋದರೆ, MG ರೋಡ್ ವಿಚ್ ಇಸ್ ದ್ಯಾರ್ ಲೈಕ್ 20-25 years ಬ್ಯಾಕ್, ಆ MG ರೋಡ್ ಇವಾಗ ನಿಮ್ಗೆ ಕಾಣಲ್ಲ, ವಿಚ್ ಐ ರಿಯಲಿ ಮಿಸ್. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಮಿಸ್. ಎಷ್ಟು ಜನರು ಹಳೆ MG ರೋಡ್ನ ಮಿಸ್ ಮಾಡ್ಕೊತೀರಾ? ಐ ರಿಯಲಿ ಡು. ಯಾಕಂದರೆ ಐ ಮಿಸ್ ದಟ್ ಓಲ್ಡ್ MG ರೋಡ್. ಅದೊಂದು ಚಾಮು ಸಕ್ಕತ್ತಾಗಿತ್ತು ಆ ರೋಡ್ದು. ಇವಾಗ ಈ ಜಾಗ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 80 kilometers, roughly 80 kilometers ಫ್ರಮ್ ಬ್ಯಾಂಗ್ಳೂರು. ಆ್ಯಂಡ್ ಈ ಜಾಗದ ಗೂಗಲ್ ಕೋಆರ್ಡಿನೇಟ್ಸ್ ಮ್ಯಾಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ರೀಚ್ ಔಟ್ ಟು ದಿಸ್ ಪ್ಲೇಸ್. He just missed that monkey, man. Shit. That's why you need to be very careful onto such roads. Yakandre, this is India, man. Anything can happen anytime. When you are onto Bangalore Hyderabad highway, you have beautiful sceneries onto the road. ಒಳಗೆ ಹೋಗ್ಬಿಟ್ರೆ you'll be reaching towards Chikballapura, but you have to take this right ಆ curve ಅಲ್ಲೇ ಹೋಗಿ, which says ಗಾವಿಗನಹಳ್ಳಿ. ಸೊ ಈ ರೋಡ್ ತಗೊಂಡು ಹೋಗ್ತಾ ಇರಿ ಕರ್ವು. ಸಾರಿ, ಬ್ಯಾಗು ಹಾಂ ಹಾಂ ಹಾಂ. ಆ್ಯಕ್ಚುಲಿ ನಾನು ಆನ್ಲೈನ್ ತೊಗೊಂಡೆ, ಅಮೆಝಾನಲ್ಲೇ ಸಿಗುತ್ತೆ.
ಇದು ಡಾಮಿನಾರ್ ಬ್ಯಾಕ್ ರೆಸ್ಟ್ ಇದು ಅನ್ನೋದಕ್ಕೂ ಬೇಕಿತ್ತು. ಸಿಗುತ್ತೆ, ಆಗುತ್ತೆ ಅದಕ್ಕೂ. ಹಾಂ, ಆಗುತ್ತೆ. ಆ 2 ಬೋಲ್ಟ್ ಮ್ಯಾಚ್ ಆಗಿಬಿಟ್ರೆ ಸಾಕು ಒಳಗಡೆ ಅಷ್ಟೇ. ಥ್ಯಾಂಕ್ ಯು. ಹಾಂ, ಬ್ಯಾಂಗ್ಳೂರ್ ಆನ್ 2 wheels ಅಂತ. ಥ್ಯಾಂಕ್ ಯು. ನಿಮ್ಮ ಹೆಸರೇನಂದ್ರಿ? ರವಿಚಂದ್ರನಾ? ನೀವು ನನ್ನ ಚಾನಲಲ್ಲಿ ಇರ್ತೀರಾ ನೋಡಿ, ನಾಳೆ ಅಪ್ಲೋಡ್ ಆಗುತ್ತೆ ಇದು. ಬ್ಯಾಂಗ್ಳೂರ್ ಆನ್ 2 wheels ಅಂತ. 2 wheels. ಥ್ಯಾಂಕ್ ಯು. ದಿಸ್ ಇಸ್ ದಿ ಲೈಫ್ ಆಫ್ ಅ ಟ್ರಾವೆಲಿಂಗ್ ಪರ್ಸನ್. ಯಾರೇ ಹೋದ್ರು, ಯಾರೇ ಮೀಟ್ ಮಾಡಿದ್ರು, ಅವ್ರು ನಿಮ್ಮ ಫ್ರೆಂಡ್ ಆಗಿಬಿಡ್ತಾರೆ. ಆ್ಯಂಡ್ ದಟ್ ಈಸ್ ವಾಟ್ ಲೈಫ್ ಇಸ್ ಆಲ್ ಅಬೌಟ್. ಇಟ್ಸ್ ಆಲ್ ಅಬೌಟ್ ಜರ್ನಿ. ಸೊ ಜರ್ನಿನಲ್ಲಿ ನೀವು ಹಲವಾರು ಜನರನ್ನ ನೋಡ್ತೀರಾ, ಹಲವಾರು ಜನರನ್ನ ಮೀಟ್ ಆಗ್ತೀರಾ. ಅದರಲ್ಲಿ ಎಷ್ಟೋ ಜನರು ಕ್ಲೋಸ್ ಆಗಿ ನಿಮಗೆ ರಿಲೇಟ್ ಆಗಿಬಿಡ್ತಾರೆ, ಎಷ್ಟೋ ಜನರು ನಿಮ್ಮ ಫ್ರೆಂಡ್ಸ್ ಆಗ್ತಾರೆ. ಸೊ ಐ ಆಮ್ ನಾಟ್ ಶೋರ್ ಕ್ಯಾಮ್ರಾ ಬ್ಯಾಟ್ರಿ ಎಲ್ಲಿ ಆಫ್ ಆಗಿಬಿಟ್ಟಿತ್ತು ಅಂತ. ರೈಟ್ ನೌ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಒಂದು ದೇವಸ್ಥಾನ ಇದೆ ಇಲ್ಲಿ. ಐ ಥಿಂಕ್ ಇದು ಶ್ರೀರಾಮನ ದೇವಸ್ಥಾನ. ದಟ್ಸ್ ವಾಟ್ ಐ ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಇಲ್ಲಿ ನಮ್ಮ ಹನುಮಂತ ಇದ್ದಾರೆ, ಬಜರಂಗಬಲಿ. ಸೊ ಹಾಗಾಗಿ ಇಫ್ ಅಟ್ ಆಲ್ ಆ ರೆಕಾರ್ಡಿಂಗಲ್ಲಿ ನನಗೆ ಸಿಕ್ಕಿಲ್ಲ ಅಂದರೆ ಐ ಥಿಂಕ್ ಕ್ಯಾಮ್ರಾ ಎಲ್ಲ ಆಫ್ ಆಯಿತು ಅಂತ ಗೊತ್ತಿಲ್ಲ. ಸೊ ಮುಂದೆಯಿಂದ ನೀವು ಬ್ಯಾಂಗ್ಳೂರ್ ಹೈದ್ರಾಬಾದ್ ಹೈವೇನಲ್ಲಿದ್ದಾಗ ಒಂದು ಡಿವಿಯೇಷನ್ ಬರುತ್ತೆ ಲೆಫ್ಟಲ್ಲಿ. ಆ ಡಿವಿಯೇಷನ್ ತೊಗೊಂಡು ಶ್ರಾವಣಿ ಹೋಟೆಲ್ ಅಂತ, ನಿಮಗೆ ಲೆಫ್ಟ್ ಒಳಗೆ ತೊಗೊಂಡಿದ ತಕ್ಷಣವೇ ನಂದಿನಿ ಹೋಟೆಲ್ ಆ್ಯಂಡ್ ಶ್ರಾವಣಿ ಹೋಟೆಲ್ ಅಂತ ಸಿಗುತ್ತೆ. ಸೊ ಆ ಕಡೆ ನೀವು ಬರಬೇಕು. ಅಲ್ಲಿಂದ ನೀವು ಒಳಗೆ ಸ್ಟ್ರೈಟಾಗಿ ಬರ್ತಾ ಇದ್ದರೆ ಯು ಗೆಟ್ ಅ ಸ್ಮಾಲ್ ವಿಲೇಜ್. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಜಸ್ಟ್ ಕಂಟಿನ್ಯೂ ಟುವರ್ಡ್ಸ್ ದ ಸ್ಮಾಲ್ ಸ್ಟ್ರೆಚ್. ಆ್ಯಂಡ್ ದಟ್ ಈಸ್ ಹೌ ಯು ರೀಚ್ ಔಟ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕಾಗಿದೆ. ಮುಂದೆ ಅಲ್ಲ, ಐ ಮೀನ್ ದಿಸ್ ಈಸ್ ಆ್ಯಕ್ಚುಲಿ ದಟ್ ಸ್ಟ್ರೆಚ್ ವೇರ್ ಇನ್ ಯು ಆರ್ ಸಪೋಸ್ ಟು ಕಮ್ ಇಫ್ ಯು ಜಸ್ಟ್ ವಾಂಟ್ ಟು ಕಮ್ ಅಲೋನ್ ಆ್ಯಂಡ್ ಡೂ ಅ ಸೋಲೋ ರೈಡ್ ಆರ್ ಸಮಥಿಂಗ್, ಆರ್ ಯು ಆರ್ ಸ್ಟಾರ್ಟಿಂಗ್ ಅಪ್ ಗೆಟಿಂಗ್ ಆನ್ ಟು ಹೈವೇಸ್ ಆ್ಯಂಡ್ ಸ್ವಲ್ಪ ಕಲಿತಾ ಇದ್ದೀರಾ ಲಾಂಗ್ ರೈಡ್ಸ್ ಹೆಂಗೆ ಹೋಗೋದು. ಒಂದು 70 ಕಿಲೋಮೀಟರ್ 80 ಕಿಲೋಮೀಟರ್ ಸ್ಟ್ರೆಚ್ ನೀವು ಹೊಡಿಬೇಕಂದ್ರೆ ಈ ಜಾಗ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಕಮ್ ಇನ್. ಪೀಸ್ಫುಲ್ ಇದೆ ಆ್ಯಂಡ್ ದಟ್ ಈಸ್ ವಾಟ್ ದಿಸ್ ಪ್ಲೇಸ್ ಇಸ್ ಆಲ್ ಅಬೌಟ್. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಹೆಂಗೆ ಏನಂತ. ಅಲ್ಲಿ ಒಂದು ಬೆಟ್ಟನೂ ಕಾಣಿಸ್ತಾ ಇದೆ. ಸೊ ಐ ಆಮ್ ನಾಟ್ ಶ್ಯೂರ್ ಆಫ್ ಅಲ್ಲಿ ಟ್ರೆಕ್ ಮತ್ತು ಹೈಕಿಂಗ್ ಎಲ್ಲ ಜಾಗ ಇದೆಯೋ ಇಲ್ಲೋ ಅಂತ ನೋಡೋಣ. ದಿಸ್ ಇಸ್ ದಟ್ ಸ್ಮಾಲ್ ಪಾಂಡು ಇದೆ ಇಲ್ಲಿ ಒಂದು ಚಿಕ್ಕದು, ಅಲ್ಲಿ ಮಧ್ಯದಲ್ಲಿ ಒಂದು ಲೋಟಸ್ ಇದೆ. ದಿಸ್ ಇಸ್ ದ ಬ್ಯೂಟಿ, ಸಿಂಪ್ಲಿಸಿಟಿ ದ್ಯಾಟ್ ಯು ಗೆಟ್ ವೆನ್ ಯು ಕಮ್ ಟುವರ್ಡ್ಸ್ ಸಚ್ ಸೈಡ್, ವಿಲೇಜ್ ಸೈಡ್. ದಿಸ್ ಇಸ್ ಪೀಸ್ ಮ್ಯಾನ್. ಸಿ ಲುಕ್ ಎಟ್ ದ ಸ್ಟ್ರೆಚ್. ಈ ರೋಡ್ ನೋಡಿ, ಇದೊಂದು ಸ್ಟ್ರೆಚ್ ನೋಡಿ, ತುಂಬ ಪೀಸ್ಫುಲ್ ಆಗಿರುತ್ತೆ. ಇದು ನಿಮಗೆ ಸಿಟಿ ಸೈಡಲ್ಲಿ ಎಲ್ಲೂ ಸಿಗಲ್ಲ ಗುರು, ದಟ್ಸ್ ಫಾರ್ ಶೋರ್. ಲುಕ್ ಎಟ್ ದ್ಯಾಟ್. ಸೊ ಇದೇ ಆ ಸ್ಟ್ರೆಚ್ಚು ನಾನು ಹೇಳ್ತಾ ಇದ್ದಿದ್ದು. ಸೊ ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್. ಯು ಹ್ಯಾವ್ ಟು ಸಿ, ಲುಕ್ ಎಟ್ ದಿಸ್. ನಾನು ಕ್ಯಾಮ್ರಾ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ. ಇದನ್ನು ಚೆನ್ನಾಗಿದೆ. ಸೊ ಕಂಪ್ಲೀಟ್ ಗ್ರೀನರಿ ಎಲ್ಲ ಕಡೆ. ದಟ್ಸ್ ವಾಟ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್. ದಿಸ್ ಇಸ್ ಅ ಸಾರ್ಟ್ ಆಫ್ ಅ ಪೀಸ್ ದಟ್ ಯು ಗೆಟ್ ಹಿಯರ್. ಸೊ ಈಗಲೇ ಇಲ್ಲೊಬ್ರು ಆಂಟಿ ಇದ್ದಾರೆ,
ಅವ್ರ ಹತ್ರ ಮಾತಾಡಿದೆ ನಾನು. ನನ್ನ ಕ್ಯಾಮ್ರಾ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಅವ್ರು ನನಗೆ ಕ್ವೆಶನ್ ಕೇಳಿಬಿಟ್ರು. ಸೊ ದಿಸ್ ಪ್ಲೇಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ನಳಪನಹಳ್ಳಿ ಅಂತ. ಚೆನ್ನಾಗಿದೆ. ಸೊ ಇದು ನಾವು ವಾಪಸ್ ಹೋಗೋ ದಾರಿ. ನಾವು ವಾಪಸ್ ಅಂತೂ ಹೋಗ್ತಾ ಇಲ್ಲ, ಬಟ್ ಇನ್ನಷ್ಟು ಈ ಕಡೆ ಹೋಗೋಣ ಆ್ಯಂಡ್ ಸ್ವಲ್ಪ ಈ ಬ್ಯೂಟಿ ಸ್ಟ್ರೆಚ್ ಆಫ್ ನಲ್ಪನಹಳ್ಳಿ ಇದನ್ನು ಸ್ವಲ್ಪ ಎಂಜಾಯ್ ಮಾಡೋಣ. ನನ್ನ ಟ್ರೈಪಾಡ್ ಸ್ಟ್ಯಾಂಡನ್ನ ನಾನು ಹಿಂದೆನೇ ಇಟ್ಟಿದ್ದೀನಿ, ಯು ಕ್ಯಾನ್ ಸಿ ಹಿಯರ್. ಸೊ ಎಲ್ಲಿ ಏನು ಜಾಗ ಸಿಗುತ್ತೆ ಫೋಟೋ ತೊಗೊಳ್ಳೋ ಥರ ತೊಗೊಂಬಿಡೋಣ. ನಾನು ಸ್ವಲ್ಪ ಫೋಟೋಸ್ ತೊಗೊಂಡೆ ಇಲ್ಲಿ. ಸೊ ಇಫ್ ಅಟ್ ಆಲ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್, ಪ್ಲೀಸ್ ಡು ಫಾಲೋ. ಅಲ್ಲೆಲ್ಲ ನನ್ನ ಸ್ಟೋರೀಸ್, ನನ್ನ ಫೋಟೋಸ್ ಎಲ್ಲ ಇರುತ್ತೆ, ವೇರ್ ಎವರ್ ಐ ವಿಸಿಟ್ ವಾಟ್ ಎವರ್ ಇಟ್ ಇಸ್. ಈ ಕಡೆಯಿಂದ ಆ ಕಡೆ ನೀರು ಹೋಗ್ತಾಯಿದೆ. ಏನು ನೀರಿದು? ಕೆಟ್ಟ ನೀರಂತೂ ಇಲ್ಲ ಅಂದ್ಕೊಳ್ತೀನಿ. ಓಕೆ, ಇದು ತೋಟಕ್ಕೆ ಸೇರೋ ನೀರು ಆ್ಯಕ್ಚುಲಿ. ವಾಟ್ ಎವರ್, ಯು ಕೆನ್ ನಾಟ್ ಬೀಟ್ ದ ಬ್ಯೂಟಿ ಆಫ್ ವಿಲೇಜ್ ಸೈಡ್. ತೋಟ, ಬೆಟ್ಟ, ಹಸು, ಪ್ರಾಣಿಗಳು, ಮನುಷ್ಯರು ಸಿಂಪಲಾಗಿರ್ತಾರೆ. Nice one. ಪೀಸ್ ಅಲ್ಲ. ಇದು ಯಾವುದೋ ಇಲ್ಲೊಂದು ಬೆಟ್ಟ ಇದೆ ಚಿಕ್ಕದಾಗಿ. ಯಾರನ್ನ ಅಡ್ವೆಂಚರ್ ಮಾಡ್ಬೇಕಂತಿದ್ರೆ ಅದು ಬರ್ಬೋದು ಇಲ್ಲಿ. ಐ ಮೀನ್ ನಾಟ್ ಶ್ಯೂರ್, ಇಲ್ಲಿಂದ ದಾರಿ ಆ ಕಡೆಯಿಂದ ಎಲ್ಲೋ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಬೆಟ್ಟಕ್ಕೂ ಏರ್ಬೋದು. ಸೊ ಇಫ್ ಯು ವಾಂಟ್ ಟು ಡೂ ಸಮ್ ಟ್ರೆಕ್ಕಿಂಗ್ ಆರ್ ಸಮಥಿಂಗ್, ಸೀರಿಯಸ್ ಟ್ರೆಕ್ಕಿಂಗ್, ಒಂದು ಸಣ್ಣ ಶಾರ್ಟ್ ಜಾಗದಲ್ಲಿ ಕ್ಯಾನ್ ಡೂ ಹಿಯರ್. ಮೇ ಬಿ ಇಲ್ಲಿ ಹಲವಾರು ರೆಸಾರ್ಟ್ಸು ಇರ್ಬೋದು, ಐ ಆಮ್ ನಾಟ್ ಶ್ಯೂರ್ ಅಬೌಟ್, ಬಿಕಾಸ್ ಇಂಥ ಜಾಗದಲ್ಲೇ ಒಂದು ಒಳ್ಳೆ ರೆಸಾರ್ಟ್ಸು ಇರುತ್ತೆ. ಆ್ಯಂಡ್ ದಿಸ್ ಈಸ್ ಆರ್ ಬ್ಯೂಟಿ ಹಿಯರ್. ಬೈ ದ ವೇ, ಐ ಆಮ್ ಬ್ಯಾಕ್ ವಿತ್ ಮೈ ಸ್ಟಾಕ್ ಎಕ್ಸಾಸ್ಟ್ ಸಿಸ್ಟಮ್. ಸೊ ನಮ್ಮ ಡಾಮಿನೋದು ಮುಂಚೆ ಏನಿತ್ತು ಅದು ವಾಪಸ್ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ದೂರ ಹೋಗೋಕ್ಕೆ ಶುರು ಮಾಡಿದಾಗ ಅಲ್ಲಿರೋ ಪೊಲೀಸ್ಮೆನ್ ಹೆಂಗೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ಟಾಕ್ ಇರೋದು ಗಾಡಿನ ಸ್ಟಾಕಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಅಂತ. ಇಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ. ಲೆಟ್ಸ್ ಡೂ ಇಟ್. ಸೊ ಇಲ್ಲಿಂದ ಹೊರಡೋ ಸಮಯ ಆಗಿದೆ. ಐ ಆಮ್ ಜಸ್ಟ್ ಗೆಟಿಂಗ್ ಮೈ ಲೆಗ್ ಗಾರ್ಡ್ಸ್ ಆನ್ ಟು ದ ಪ್ಲೇಸ್. ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿದ್ರಿ ಇಲ್ಲಿ. ಪೀಸ್ಫುಲ್ ಪ್ಲೇಸ್, ಜನರು ತುಂಬ ಚೆನ್ನಾಗಿದ್ದಾರೆ. ಇನ್ಫ್ಯಾಕ್ಟ್ ಆನೆಸ್ಟ್ಲಿ ಅಲ್ಲೊಬ್ಬರು ಕೂತಿದ್ದಾರೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಊಟ ಮಾಡ್ತಾಯಿದ್ದಾರೆ. ಅವರ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರು ನನಗೆ ಊಟ ಆಯ್ತಾ ಸರ್, ಊಟ ಮಾಡ್ತೀರಾ ಅಂತ ಅಷ್ಟು ದೂರದಿಂದ ಕೇಳಿದ್ದಾರೆ. ಸೊ ದಟ್ಸ್ ಹೌ ದ ಪೀಪಲ್ ಅರೌಂಡ್ ಆರ್ ಹಿಯರ್. ಸೊ ಯು ಡೋಂಟ್ ಇವನ್ ಹ್ಯಾವ್ ಟು ವರಿ ಅಬೌಟ್ ಯುವರ್ ಸೇಫ್ಟಿ. ಪೀಪಲ್ ಆರ್ ಸೈಲೆಂಟ್ಲಿ ವಾಚಿಂಗ್ ಯು ವಾಟ್ ಎವರ್ ಯು ಆರ್ ಡೂಯಿಂಗ್, ಬಟ್ ದೇ ಆರ್ ಆಲ್ಸೋ but if you're doing something good, they are concerned about your safety is what I mean. So it's a very nice gesture what he did. Okay, ಇಲ್ಲಿಂದ ಎಲ್ಲೂ ಜಾಗ ಇಲ್ಲ ಓಕೆ, ಆ್ಯಂಡ್ ಮಧ್ಯದಲ್ಲಿ ತೋಟ ಇದೆ. ಸೊ ಕೆನಾಟ್ ಗೋ ದೇರ್, ಬಟ್ ಥ್ಯಾಂಕ್ ಯು ಸೋ ಮಚ್. ನೀವು ಯಾರಿದ್ದೀರಾ ತುಂಬ ಥ್ಯಾಂಕ್ ಯು ಊಟ ಆಫರ್ ಮಾಡಿದ್ದಕ್ಕೆ. ದ ಮೋರ್ ಆ್ಯಂಡ್ ಮೋರ್ ಫರ್ದರ್ ನೀವು ಹೋಗ್ತಾ ಇರ್ತೀರಾ, ಮುಂದೆ ಹೋಗ್ತಾ ಇರ್ತೀರಾ, ಅಷ್ಟೇ ಬ್ಯೂಟಿ ರೋಡ್ಸು. ಲವ್ಲಿ. ವಾಟ್ ಐ ಹ್ಯಾವ್ ಚೋಸನ್ ಇಸ್, ನಾನು ಮ್ಯಾಪ್ಸ್ ಹಾಕ್ಕೊಂಡಿದ್ದೀನಿ, ಬಟ್ ವಾಪಸ್ ಹೋಗೋಕ್ಕಿಂತ ಇನ್ನು ಮುಂದೆ ಹೋಗಿನೇ ಇನ್ನೊಂದು ನಾವು ಹೈವೇ ಕನೆಕ್ಟ್ ಆಗ್ತೀವಿ ವಾಪಸ್ಸು ಟು NH44. ಸೊ ಹಾಗಾಗಿ ನಾನು ಇದೇ ರೂಟ್ನ ಹಿಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ದ ಬ್ಯೂಟಿ, ಎಕ್ಸ್ಪ್ಲೋರ್ ದ ಬ್ಯೂಟಿ ಮೋರ್, ಆ್ಯಂಡ್ ಆಲ್ಸೋ ಮನೆಗೂ ಸೇರೋಣ ಜೊತೆಗೆ. ದಟ್ಸ್ ಹೌ ಇಟ್ ಇಸ್. So there we go, we are touching the national highway again. ಇಲ್ಲಿಂದ NH44 ಶುರು ಆಗುತ್ತೆ ಆ್ಯಂಡ್ ಯುಲ್ ಟೇಕ್ ರೈಟ್ ಬ್ಯಾಕ್ ಟು ಬೆಂಗಳೂರು. ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಂಗ್ಳೂರ್ ಆನ್ 2 ವೀಲ್ಸ್ಗೆ, ಆ್ಯಂಡ್ ಆಲ್ಸೋ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಹೊತ್ತೋದು ಮರಿಬೇಡಿ.
This is your friend DJ signing off from Bangalore on two wheels, and you have a lovely day ahead, afternoon, evening or night, or whenever you're watching this vlog, my friends. Take care. Ciao.